ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜ್ಞಾನಸದ್ಭಕ್ತಿವೈರಾಗ್ಯಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವಾಯುದೇವರು ವಾಸುದೇವಾಚಾರ್ಯರು ಎಂಬತಕ್ಕಂಥ ಹೆಸರಿನಿಂದ ಭೂಮಿಯಲ್ಲಿ ಅವತಾರವನ್ನು ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಅಚ್ಯುತ ಪ್ರಜ್ಞರಲ್ಲಿ ಅವರು ಸಮೀಪಿಸಿದ್ದಾರೆ ಅಂತ ಹಿಂದೆ ಮನನ ಮಾಡಿದ್ದೆವು. ಸದಾ 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 ತದಾಶ್ರಮ ಭಾಕ್ ಅಂತ ಯಾರು ದೇವತೆಗಳಿದ್ದಾರೋ ಸಮಸ್ತಾಶ್ರಮ ಭಾಕ್ ಎಲ್ಲ ಆಶ್ರಮ ಧರ್ಮವನ್ನು ಏಕಕಾಲದಲ್ಲಿ ಅನುಷ್ಠಾನ ಮಾಡತಕ್ಕಂತಹ ಸಾಮರ್ಥ್ಯ ವಾಯುದೇವರಿಗಿದೆ ಅಂತ. ಲೋಕದಲ್ಲಿ ಗೃಹಸ್ಥಾಶ್ರಮದಲ್ಲಿ ಇರತಕ್ಕಂಥವನು ಸನ್ಯಾಸ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕಾಗೋದಿಲ್ಲ. ಸನ್ಯಾಸಿಯಾಗಿರ್ತಕ್ಕಂಥವನು ಗೃಹಸ್ಥಾಶ್ರಮ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕಾಗೋದಿಲ್ಲ. ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಆದರೆ ದೇವತೆಗಳು ಅವರು ಏಕಕಾಲದಲ್ಲಿಯೇ ಎಲ್ಲ ವಿಧವಾಗಿರತಕ್ಕಂತಹ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಪಡೆದವರು. ದೇವತೆಗಳಿಗೇ ಇಂತಹ ಯೋಗ್ಯತೆ ಇದೆ ಎಂದ ಮೇಲೆ ದೇವರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ವಾಯುದೇವರು. ಅವರಿಗೆ ಎಲ್ಲ ಕಾಲದಲ್ಲಿ ಎಲ್ಲ ಆಶ್ರಮ ಧರ್ಮವನ್ನು ಅನುಷ್ಠಾನ ಮಾಡ್ತಕ್ಕಂತಹ ಯೋಗ್ಯತೆ ಅಧಿಕಾರ ಎಂಬತಕ್ಕಂಥದ್ದು ಇದ್ದೇ ಇದೆ. ಅಂಥವರು ವಿಶೇಷತಃ ಖಲು ಅಭಜತು ವರಾಶ್ರಮಂ, ವಿಶೇಷವಾಗಿ ಸನ್ಯಾಸಾಶ್ರಮವನ್ನು ಅವರು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಮುಂದೇನಾಯಿತು? ಕ್ರಿಯಾಕಲಾಪಂ ಸಕಲಂ ಸಕಾಲವಿತ್ ವಿಧಾನ ಮಾತ್ರೇಣ ವಿಧಾಯ ಕೇವಲಂ ಸದಾ ಪ್ರಸನ್ನಸ್ಯ ಹರೇಃ ಪ್ರಸತ್ತಯೇ ಮುಹುಸ್ಸಮಸ್ತನ್ಯಸನಂ ಸಮಭ್ಯದಾತ್. ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ಅವನು ತನಗೆ ತಾನೇ ಪಿಂಡ ಪ್ರದಾನಾದಿಗಳನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ತನಗೆ ತಾನೇ ಪಿಂಡ ಪ್ರದಾನಾದಿಗಳನ್ನು ಮಾಡಿಕೊಳ್ಳಬೇಕು ಅಂತ. ಈ ಎಲ್ಲ ವಿಧಾನಗಳು ಸನ್ಯಾಸ ಸ್ವೀಕಾರ ಮಾಡುವಾಗ ಆ ಸನ್ಯಾಸ ಸ್ವೀಕಾರ ಮಾಡುವಂತಹ ವ್ಯಕ್ತಿ ಅನುಸರಿಸಬೇಕಾಗಿರ್ತಕ್ಕಂತಹ ನಿಯಮಗಳಿದೆ ಅಂತ. ವಿರಜಾಹೋಮ, ಆತ್ಮಶ್ರಾದ್ದ ಇವುಗಳೆಲ್ಲವನ್ನೂ ಕೂಡ ಅನುಷ್ಠಾನ ಮಾಡಬೇಕು ಅಂತ. ಹಾಗೆ ವಾಸುದೇವಾಚಾರ್ಯರು ಕ್ರಿಯಾಕಲಾಪಂ ಸಕಲಂ ಸಕಾಲವಿತ್, ಯಾವ ಯಾವ ಕಾರ್ಯಗಳನ್ನು ಕರ್ಮಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ ಚೆನ್ನಾಗಿ ತಿಳಿದವರು, ಸಕಲ ಶಾಸ್ತ್ರಜ್ಞಾನವನ್ನು ಹೊಂದಿದವರು ವಾಯುದೇವರು. ಅವರ ಅವತಾರಭೂತರಾದಂಥ ವಾಸುದೇವಾಚಾರ್ಯರು. ಅದರಿಂದಾಗಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ವಿರಜಾಹೋಮ ಮತ್ತು ಆತ್ಮಶ್ರಾದ್ದಾದಿಗಳನ್ನು ಅವರು ಸ್ವಲ್ಪವೂ ಲೋಪಬಾರದ ಹಾಗೆ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಅನುಷ್ಠಾನವನ್ನು ಮಾಡಿದ್ದಾರೆ. ಅನಂತರದಲ್ಲಿ ಪರಮಾತ್ಮನ ಪ್ರೀತಿಗೋಸ್ಕರ ಎಲ್ಲವನ್ನೂ ಅರ್ಪಣೆ ಮಾಡಬೇಕು ಅಂತ ಯಾರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾ ಇದ್ದಾರೋ ಸರ್ವೇಭ್ಯ ಅಭಯಂ ದತ್ವಾ, ಅವರು ಸನ್ಯಾಸ ಸ್ವೀಕಾರ ಮಾಡಬೇಕಾದರೆ ಎಲ್ಲ ಜೀವಿಗಳಿಗೆ ಅಭಯವನ್ನು ನೀಡಬೇಕಂತ. ನನ್ನಿಂದ ಯಾವ ಜೀವಿಗಳಿಗೂ ಮುಂದೆ ಭಯ ಎಂಬತಕ್ಕಂಥದ್ದಿಲ್ಲ ಅಂತ ಅಭಯವನ್ನು ನೀಡಬೇಕು ಅಂತ. ಹಾಗೆ ತಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ಆ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ. ಜೀವಿಗಳಿಗೆ ಅಭಯ ನೀಡಬೇಕು, ಸಕಲ ಜಗದೊಡೆಯನಾದಂತಹ ಆ ಪರಮಾತ್ಮನಿಗೆ ಎಲ್ಲವನ್ನು ಅರ್ಪಣೆ ಮಾಡಬೇಕು. ಹಾಗೆ ಈ ವಾಸುದೇವಾಚಾರ್ಯರು ಕೂಡ ಪರಮಾತ್ಮನಿಗೆ ಅವರು ಎಲ್ಲವನ್ನು ಅರ್ಪಣೆ ಮಾಡಿದ್ದಾರಂತೆ. ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ, ಪ್ರಸನ್ನನಾಗುತ್ತಾನೆ. ಇಲ್ಲಿ ಸದಾ ಪ್ರಸನ್ನಸ್ಯ ಹರೇಹೆ, ವಾಸುದೇವಾಚಾರ್ಯರು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಆ ವಾಸುದೇವಾಚಾರ್ಯರ ವಿಷಯದಲ್ಲಿ ಪರಮಾತ್ಮ ಯಾವಾಗಲೂ ಪ್ರಸನ್ನನಾಗಿದ್ದಾನೆ. ಯಾವತ್ತೂ ಭಗವಂತನ ಆದೇಶವನ್ನು ಯಥಾವತ್ತಾಗಿ ಪರಿಪಾಲನೆ ಮಾಡುವವರು ವಾಯುದೇವರು, ಅವರ ಅವತಾರಭೂತರಾದಂತಹ ವಾಸುದೇವಾಚಾರ್ಯರು. ಅದರಿಂದಾಗಿ ಆ ವಾಸುದೇವಾಚಾರ್ಯರ ಮೇಲೆ ಪರಮಾತ್ಮ ಯಾವಾಗಲೂ ಪ್ರಸನ್ನನಾಗಿದ್ದಾನೆ. ಅಂತಹ ಪ್ರಸನ್ನನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಮುಹುಹು ಸಮಸ್ತನ್ಯಸನಂ ಸಮಭ್ಯದಾತ್, ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ ಎಂಬುದಾಗಿ ಯಾವಾಗಲೂ ಭಗವಂತನಲ್ಲಿಯೇ ಮನಸ್ಸನ್ನಿಟ್ಟವರು, ಎಲ್ಲವೂ ಭಗವಂತನ ಅಧೀನದಲ್ಲಿರತಕ್ಕಂಥದ್ದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತಿ ಎಂಬತಕ್ಕಂತಹ ಜ್ಞಾನ ಆ ವಾಯುದೇವರಿಗೆ ಇದ್ದೇ ಇದೆ. ಕ್ಷಣ ಕ್ಷಣದಲ್ಲಿ
ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ನಾನು ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ, ಈ ಲೌಕಿಕವಾದ ಎಲ್ಲ ಪದಾರ್ಥಗಳ ಸಂಬಂಧವನ್ನು ನಾನು ತ್ಯಾಗ ಮಾಡಿದ್ದೇನೆ ಎಂಬುದಾಗಿ ವಿಶೇಷವಾಗಿ ಅವರು ನುಡಿದಿದ್ದಾರೆ. ಅನಂತರದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಆ ವಾಸುದೇವಾಚಾರ್ಯರಿಗೆ ಅಚ್ಯುತ ಪ್ರಜ್ಞರು ಪ್ರಣವೋಪದೇಶವನ್ನು ಮಾಡ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ತ್ರಿಪ್ರಣವೋಚ್ಚಯಂ ಬುಧಾ ತದಾ ಭವದ್ಭಾವ್ಯ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ಸನ್ಯಾಸವನ್ನು ಸ್ವೀಕಾರ ಮಾಡಿದಂತಹ ಯತಿಗಳು ವಿಶೇಷವಾಗಿ ಅನುಷ್ಠಾನ ಮಾಡಲೇಬೇಕಾದಂತಹ ಮಂತ್ರ ಪ್ರಣವ ಮಂತ್ರ ಎಂಬುದಾಗಿ ಹೇಳುತ್ತಾರೆ. ಆ ಪ್ರಣವ ಮಂತ್ರ ಓಂಕಾರ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ತ್ರಿಮಾತ್ರ ಪೂರ್ವಂ, ಮೇಲ್ನೋಟಕ್ಕೆ ಅಕಾರ ಉಕಾರ ಮಕಾರ ಎಂಬುದಾಗಿ ವರ್ಣತ್ರಯಾತ್ಮಕವಾಗಿ ಅದು ಕಂಡು ಬರ್ತಾ ಇದೆ. ಆದರೆ ಕೇವಲ ಓಂಕಾರ ಎಂಬತಕ್ಕಂಥದ್ದು ಈ ಅಕಾರ ಉಕಾರ ಮಕಾರ ಎಂಬತಕ್ಕಂತಹ ಮೂರು ವರ್ಣಗಳ ಏನು ಅರ್ಥ ಇದೆ ಅದನ್ನು ಮಾತ್ರ ಅದು ನಿರೂಪಣೆ ಮಾಡ್ತಕ್ಕಂಥದ್ದಲ್ಲ. ಈ ಓಂಕಾರದ ವೈಶಿಷ್ಟ್ಯ ಏನು? ಅನಂತ ಮಾತ್ರ ಅಂತ ಮುದಾಹರಂತಿಯಂ ಅಂತ. ಜ್ಞಾನಿಗಳು ಈ ಓಂಕಾರ ಎಂಬತಕ್ಕಂಥದ್ದು ಸಕಲ ವೇದಗಳ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಓಂಕಾರ ಎಂಬತಕ್ಕಂಥದ್ದು ಅನಂತ ವೇದಗಳ ಏನೇನು ಅರ್ಥ ಇದೆ ಆ ಎಲ್ಲ ಅರ್ಥವನ್ನು ಕೂಡ ಸಂಕ್ಷೇಪ ರೂಪದಲ್ಲಿ ಓಂಕಾರ ಎಂಬತಕ್ಕಂಥದ್ದು ತಿಳಿಸಿಕೊಡ್ತಾ ಇದೆ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಆ ಎಂಬತಕ್ಕಂಥದ್ದು ಪರಮಾತ್ಮ, ಅವನು ಆ ಅಧಿಕ ಅಂತ ಅಂದರೆ ಗುಣಪೂರ್ಣ ಎಂಬುದಾಗಿ ಅರ್ಥ. ಉ ಅಂತಂದರೆ ಪರಮಾತ್ಮ, ಅವನು ಉತ್ತಮ ಸರ್ವೋತ್ತಮ ಎಂಬುದಾಗಿ ಅರ್ಥ. ಮಾ ಅಂದರೆ ಜ್ಞಾನರೂಪಿ. ಹೀಗೆ ಗುಣಪೂರ್ಣನಾದವನು, ಸರ್ವೋತ್ತಮನಾದವನು, ಜ್ಞಾನಸ್ವರೂಪಿಯಾದವನು ಎಂಬುದಾಗಿ ಅಕಾರ ಉಕಾರ ಮಕಾರ ಎಂಬತಕ್ಕಂಥ ಮೂರು ವರ್ಣಗಳು ತಿಳಿಸ್ತಾ ಇದೆ. ಇದನ್ನೇ ತ್ರಯಿ ಅಂತ ಹೇಳ್ತಾರೆ, ಮೂರು ವೇದಗಳು ಅಂತ. ಆ ಮೂರು ವರ್ಣಗಳು ಮೂರು ವೇದಗಳನ್ನು ಪ್ರತಿನಿಧಿಸ್ತಾ ಇದೆ. ಹಾಗಾದರೆ ಭಗವಂತ ಸಕಲ ವೇದ ಪ್ರತಿಪಾದ್ಯ ಅಂತಂದ್ರು, ಮೂರು ವೇದ ಪ್ರತಿಪಾದ್ಯ ಅಂದರೂ ಒಂದೇ ಅರ್ಥ. ಏಕೆ ಎಲ್ಲ ವೇದಗಳು ಮೂರು ವೇದದ ಭಾಗ ಎಂಬತಕ್ಕಂಥದ್ದು. ಅಂದರೆ ಅನಂತವಾದ ವೇದಗಳು ಕೂಡ ಈ ಮೂರು ವೇದಗಳಲ್ಲಿ ಸೇರಿಕೊಳ್ತಾ ಇದೆ. ಆ ಮೂರು ವೇದಗಳ ಸಾರರೂಪವಾಗಿರತಕ್ಕಂಥದ್ದು ಓಂಕಾರ ಎಂಬತಕ್ಕಂಥದ್ದು. ಆ ಓಂಕಾರ ಸಕಲ ವೇದಗಳಲ್ಲಿ ಉಕ್ತವಾದಂತಹ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡಲಿಕ್ಕೋಸ್ಕರವೇ ಇರತಕ್ಕಂಥದ್ದು ಎಂಬುದಾಗಿ ಆಚಾರ್ಯರು ಅನುವ್ಯಾಖ್ಯಾನಾದಿ ಗ್ರಂಥಗಳಲ್ಲಿ ಇದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ವರ್ಣತ್ರಯಾತ್ಮಕವಾಗಿರತಕ್ಕಂತಹ ಈ ಓಂಕಾರವು ವ್ಯಾಹೃತಿಯ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಭೂಹು ಭುವಃ ಸ್ವಹ ಎಂಬುದಾಗಿ ಮೂರು ವ್ಯಾಹೃತಿ. ಆ ವ್ಯಾಹೃತಿಯ ಅರ್ಥವನ್ನೇ ವಿಶೇಷವಾಗಿ ಮೂರು ಪಾದಾತ್ಮಕವಾಗಿರತಕ್ಕಂಥ ಗಾಯತ್ರಿ ತಿಳಿಸ್ಕೊಡ್ತಾ ಇದೆ. ಮೂರು ಪಾದಾತ್ಮಕವಾದಂತಹ ಗಾಯತ್ರಿ ತಿಳಿಸುವ ಅರ್ಥವನ್ನೇ ಮೂರು ವರ್ಗದಿಂದ ಕೂಡಿರತಕ್ಕಂತಹ ಪುರುಷ ಸೂಕ್ತ ತಿಳಿಸಿಕೊಡ್ತಾ ಇದೆ. ಮೂರು ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತ ಏನು ತಿಳಿಸ್ತಾ ಇದೆಯೋ ಇದನ್ನೇ ಮೂರು ವೇದಗಳು ತಿಳಿಸಿಕೊಡ್ತಾ ಇದೆ ಎಂಬುದಾಗಿ ಅಕಾರ ಉಕಾರ ಮಕಾರಾತ್ಮಕವಾಗಿರತಕ್ಕಂತಹ ವೇದ ಎಂಬತಕ್ಕಂಥದ್ದು ಓಂಕಾರದ ವ್ಯಾಖ್ಯಾನ ರೂಪದಲ್ಲಿರ್ತಕ್ಕಂಥದ್ದು. ಅಕಾರ ಉಕಾರ ಮಕಾರಾತ್ಮಕವಾಗಿರತಕ್ಕಂತಹ ಓಂಕಾರವು ಸಕಲ ವೇದಗಳ ಅರ್ಥವನ್ನು ತಿಳಿಸ್ತಾ ಇದೆ. ಆದ್ದರಿಂದ ಪರಮಾತ್ಮನನ್ನು ಓಂಕಾರದಿಂದ ನಾವು ಚಿಂತನೆ ಮಾಡಿದಾಗ ಸಕಲ ಗುಣಪರಿಪೂರ್ಣ ಎಂಬತಕ್ಕಂತಹ ಪರಮಾತ್ಮನ ಆ ಪೂರ್ಣತ್ವವನ್ನು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ. ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಪ್ರಣವ ಮಂತ್ರವನ್ನು ಅಚ್ಯುತ ಪ್ರೇಕ್ಷರು ಈಗ ತಾನೇ ಆಶ್ರಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥವರಿಗೆ ಉಪದೇಶವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಪ್ರಣವ ಮಂತ್ರವನ್ನು ಸನ್ಯಾಸಿಗಳು ವಿಶೇಷವಾಗಿ ಜಪ ಮಾಡಬೇಕು. ಗೃಹಸ್ಥಾಶ್ರಮದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಓಂಕಾರವನ್ನು ಕೇವಲ 10 ಓಂಕಾರವನ್ನು ಮಾತ್ರ ಜಪ ಮಾಡಬೇಕು ಅಂತ, ಅವರು 1000 ಗಾಯತ್ರಿಯನ್ನು ಮಾಡಬೇಕು ಅಂತ. ಒಂದು ಹೊತ್ತಿಗೆ ಸಹಸ್ರ ಪರಮಾಂ ದೇವಿ, ಗೃಹಸ್ಥಾಶ್ರಮದಲ್ಲಿರತಕ್ಕಂಥವನು 1000 ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂತ. ಆದರೆ ಸನ್ಯಾಸಾಶ್ರಮಗಳು ಆಗಬೇಕು, ಆ ಸನ್ಯಾಸಾಶ್ರಮದಲ್ಲಿರ್ತಕ್ಕಂಥ ಜೀವಿಗಳು ಅಂತಾದರೆ ಅವರು 10 ಗಾಯತ್ರಿಯನ್ನು ಮಾಡ್ತಾರೆ. ಅವರಿಗೆ ವಿಶೇಷವಾಗಿ ಓಂಕಾರ ಎಂಬತಕ್ಕಂಥದ್ದು ಉಪಾಸನೆಗೆ ಯೋಗ್ಯವಾದದ್ದು. ಓಂಕಾರ ಮಂತ್ರ ಜಪವನ್ನು ಮಾಡಬೇಕು ಅಂತ. ಒಂದು ಹೊತ್ತಿಗೆ 3000 ಹೀಗೆ ಆ ಓಂಕಾರ ಮಂತ್ರವನ್ನು ಸನ್ಯಾಸಿಗಳು ಜಪ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಅದರಲ್ಲಿಯೂ ಕೂಡ
ಓಂಕಾರದ ಅರ್ಥವನ್ನು ಚಿಂತನೆ ಮಾಡಿ ಜಪ ಮಾಡಲಿಕ್ಕೆ ಅಧಿಕಾರಿ ಯಾರು ಅಂತಂದರೆ ಚತುರ್ಮುಖ ಬ್ರಹ್ಮದೇವರು ಎಂಬುದಾಗಿ ಹೇಳ್ತಾರೆ. ಶಾಸ್ತ್ರದಲ್ಲಿ ವಿಹಿತವಾದಂತಹ ಕರ್ಮವನ್ನು ಯಥಾವತ್ತಾಗಿ ಮಾಡಲಿಕ್ಕೂ ಚತುರ್ಮುಖ ಬ್ರಹ್ಮದೇವರಿಗೆ ಅಧಿಕಾರ, ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಮಂತ್ರ ಜಪವನ್ನು ಮಾಡಲಿಕ್ಕೂ ಕೂಡ ಅದು ವಾಯುದೇವರಿಗೆ ಅಧಿಕಾರ. ಇಂತಹ ಅಧಿಕಾರ ವಾಯುದೇವರಿಗಿದೆ ಅಂತಂದರೆ ಅದೇ ವಾಯುದೇವರೀಗ ಅವರು ವಾಸುದೇವಾಚಾರ್ಯರಾಗಿ ಅವರು ಅವತಾರವನ್ನು ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಅದರಿಂದ ಅದನ್ನು ಹೇಳ್ತಾರೆ, ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿಹಿ ಅಂತ. ಆ ಓಂಕಾರವನ್ನು ಜಪ ಮಾಡಲಿಕ್ಕೆ ಮುಂದೆ ಇವರು ಚತುರ್ಮುಖನ ಸ್ಥಾನಕ್ಕೆ ಬರುವವರು, ಭಾವಿ ಬ್ರಹ್ಮರು ಎಂಬುದಾಗಿ ಕರೀತಾರೆ. ಈಗ ಪ್ರಾಣನಾಗಿ ಇರತಕ್ಕಂಥವರು, ವಾಯುದೇವರ ಪದವಿಯಲ್ಲಿ ಇರತಕ್ಕಂಥವರು ಮುಂದೆ ಬ್ರಹ್ಮನ ಪದವಿಗೆ ಬರತಕ್ಕಂಥವರು, ಅವರಿಗೆ ಈ ಮಂತ್ರವನ್ನು ಜಪ ಮಾಡಲಿಕ್ಕೆ ಪೂರ್ಣವಾದಂತಹ ಅಧಿಕಾರ ಎಂಬತಕ್ಕಂಥದ್ದಿದೆ. ಆ ಉಪದೇಶವನ್ನು ಆ ವಾಸುದೇವಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅಚ್ಯುತ ಪ್ರಜ್ಞರಿಂದ ಓಂಕಾರದ ಉಪದೇಶವನ್ನು ಪಡೆದಿದ್ದಾರೆ. ಆ ಓಂಕಾರ ಏನು ಅರ್ಥವನ್ನು ತಿಳಿಸುತ್ತೆ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ವಾಯುದೇವರು ಅಂದರೆ ಯಾರು ಅಂದರೆ ಅವರು ಪ್ರಣವೋಪಾಸಕಾನಾಂ ಅಂತ ಆ ವಾಯುದೇವರ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾರೆ. ಪ್ರಣವನ್ನು ಉಪಾಸನೆ ಮಾಡುವವರು ಅಂತ. ಆ ಪ್ರಣವ ಅದು ಏನು ಅರ್ಥವನ್ನು ತಿಳಿಸ್ಕೊಡುತ್ತೆ ಅಂತಂದರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಅಂತ, ಮೃಗಾದಿ ಸರ್ವ ವೇದಾರ್ಥ. ಈ ಪ್ರಣವ ಎಂಬತಕ್ಕಂಥದ್ದು ಲೋಕದಲ್ಲಿ ಧ್ವನ್ಯಾತ್ಮಕ ಶಬ್ದ ಇದೆ, ವರ್ಣಾತ್ಮಕ ಶಬ್ದ ಇದೆ. ವೇದದಲ್ಲಿ ಧ್ವನ್ಯಾತ್ಮಕ ಶಬ್ದ ಇದೆ, ವರ್ಣಾತ್ಮಕ ಶಬ್ದ ಇದೆ. ಈ ಲೋಕದಲ್ಲಿ ವೇದದಲ್ಲಿರ್ತಕ್ಕಂತಹ ವರ್ಣಾತ್ಮಕ ಧ್ವನ್ಯಾತ್ಮಕ ಎಲ್ಲ ಶಬ್ದದಿಂದ ಏನೇನು ಅರ್ಥ ತಿಳಿದು ಬರ್ತಾ ಇದೆಯೋ ಅದೆಲ್ಲವೂ ಕೂಡ ಓಂಕಾರ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ನಾವು ಹೇಳ್ತೇವೆ. ವೇದ ಉಪನಿಷತ್ತುಗಳು ಪರಮಾತ್ಮನನ್ನು ಆ ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಏನು? ಪರಮಾತ್ಮ ಅನಂತ ವೇದಗಳಲ್ಲಿರತಕ್ಕಂತಹ ಶಬ್ದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಆ ಅನಂತ ವೇದಗಳಲ್ಲಿರ್ತಕ್ಕಂಥ ಶಬ್ದಗಳು ಭಗವಂತನ ಪ್ರತಿಪಾದನೆಯನ್ನು ಮಾಡ್ತಾವೆ ಅಂತಂದರೆ ಆ ಶಬ್ದದ ಮೂಲಕ ಭಗವಂತನ ಗುಣಗಳನ್ನು ತಿಳಿಸ್ಕೊಡ್ತಾ ಇದ್ದಾವೆ. ಆ ಗುಣಗಳು ಭಗವಂತನಲ್ಲಿ ಅದು ಸಮನ್ವಯ ಆಗುತ್ತಾ ಇದೆ. ಹೀಗೆ ಶಬ್ದದಿಂದ ತಿಳಿದು ಬರುವಂತಹ ಅರ್ಥ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ಸಮನ್ವಯ ಹೊಂದೋದರಿಂದಾಗಿ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ. ಹೀಗೆ ಆ ಅನಂತ ಕಲ್ಯಾಣ ಗುಣಪೂರ್ಣತ್ವವನ್ನು ಧ್ಯಾನದಲ್ಲಿ ಅಳವಡಿಸ್ಕೊಳ್ಬೇಕು. ಇದು ಯಾರಿಗೆ ಸಾಧ್ಯ ಅಂತಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಅಂತಹ ಭಗವಂತನಲ್ಲಿ ಇರತಕ್ಕಂತಹ ಎಲ್ಲ ಗುಣಗಳು ಎಲ್ಲ ಕ್ರಿಯೆಗಳು ಏಕಕಾಲದಲ್ಲಿ ಅವರು ತಮ್ಮ ಧ್ಯಾನದಲ್ಲಿ ಅಳವಡಿಸ್ಕೊಳ್ತಾರೆ. ಅದನ್ನು ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ಇಂತಹ ಓಂಕಾರವನ್ನು ಧ್ಯಾನ ಮಾಡಲಿಕ್ಕೆ ಚತುರ್ಮುಖ ಬ್ರಹ್ಮರೇ ಅವರು ಮುಖ್ಯವಾದಂಥ ಅಧಿಕಾರಿಗಳು. ಇವರು ಮುಂದೆ ಬ್ರಹ್ಮ ಪದವಿಗೆ ಬರುವವರಾದ್ದರಿಂದಾಗಿ ಯೋಗ್ಯರಾದವರು ಎಂಬುದಾಗಿ ಅಚ್ಯುತ ಪ್ರಜ್ಞರು ಓಂಕಾರವನ್ನು ಉಪದೇಶ ಮಾಡಿದ್ದಾರೆ. ಮುಂದೆ ಅವರಿಗೆ ಆಶ್ರಮ ನಾಮಕರಣವನ್ನು ಮಾಡಿದ್ದಾರೆ ಅಂತ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಗುಣಾನುರೂಪೋನ್ನತಿ ಪೂರ್ಣಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತಃ ಉದಾಹರದ್ಭೂರಿ ಯಶಾಹಿ ಕೇವಲಂ ನ ಮಂತ್ರವರ್ಣ ಸಚ ಮಂತ್ರವರ್ಣಕಃ. ಇವರಿಗೆ ಪೂರ್ಣಪ್ರಜ್ಞಾಚಾರ್ಯರು ಎಂಬುದಾಗಿ ಆಶ್ರಮ ನಾಮವನ್ನು ಇಟ್ಟಿದ್ದಾರೆ ಅಂತ. ವಾಸುದೇವಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಆ ಅಚ್ಯುತ ಪ್ರಜ್ಞರು ಪೂರ್ಣಪ್ರಜ್ಞರು ಎಂಬುದಾಗಿ ಇವರಿಗೆ ನಾಮಕರಣವನ್ನು ಮಾಡಿದ್ದಾರೆ. ಈ ಪೂರ್ಣಪ್ರಜ್ಞ ಎಂಬತಕ್ಕಂಥ ಹೆಸರಿದೆಯಲ್ಲ, ಇದು ದ್ವಿಜವೃಂದ ವಂದಿತಃ, ಎಲ್ಲ ಜ್ಞಾನಿಗಳಿಂದ ನಮಸ್ಕೃತರಾಗಿರತಕ್ಕಂತಹ ಅಚ್ಯುತ ಪ್ರಜ್ಞರು ಇವರಿಗೆ ನಾಮಕರಣವನ್ನು ಮಾಡಿದ್ದಾರೆ. ಹಾಗಾದರೆ ಎಲ್ಲ ಜ್ಞಾನಿಗಳು ಅದನ್ನು ಒಪ್ಪಿದ್ದಾರೆ. ಅದನ್ನು ಅಚ್ಯುತ ಪ್ರಜ್ಞರು ಇವರಿಗೆ ಹೆಸರಿಟ್ಟರು ಅಂತ ಅಂದರೆ ಹೇಳ್ತಾರೆ. ಕೇವಲ ಅಚ್ಯುತ ಪ್ರಜ್ಞರು ಈ ಹೆಸರನ್ನು ಇಟ್ಟಿದ್ದಲ್ಲ, ಇದು ವೇದದಲ್ಲಿ ವಾಯುದೇವರಿಗೆ ಪ್ರಸಿದ್ಧವಾಗಿರತಕ್ಕಂತಹ ಹೆಸರು. ಅದನ್ನು ಆಶ್ರಮದ ಸ್ವೀಕಾರ ಮಾಡುವಂತಹ ಕಾಲದಲ್ಲಿ ಅಚ್ಯುತ ಪ್ರಜ್ಞರು ಈ ವಾಸುದೇವಾಚಾರ್ಯರಿಗೆ ನಾಮಕರಣ ಮಾಡಿದ್ದಾರೆ. ಏನು ವೇದವು ಅವರ ನಾಮವನ್ನು ಉಲ್ಲೇಖ ಮಾಡಿದೆ ಅಂತಂದರೆ ದಶಪ್ರಮತಿಂ ಜನಯಂತ ಯೋಷಾಣಃ ಎಂಬುದಾಗಿ ಬಳಿತ್ಥಾ ಸೂಕ್ತದಲ್ಲಿ ದಶಪ್ರಮತಿ ಅಂತ.
ದಶೇತಿ ಪೂರ್ಣಮುದ್ದಿಷ್ಟಂ. ದಶ ಅಂತಂದರೆ ಪೂರ್ಣ ಅಂತ ಅರ್ಥ. ಪ್ರಮತಿ ಜ್ಞಾನಮಿಹೋಚ್ಯತೆ ಅಂತ. ಪ್ರಮತಿ ಅಂತಂದರೆ ಜ್ಞಾನ ಅಂತ ಅರ್ಥ. ಹಾಗಾದರೆ ದಶ ಅಂದರೆ ಪೂರ್ಣ ಅಂತ ಅರ್ಥ, ಪ್ರಮತಿ ಅಂದರೆ ಜ್ಞಾನ. ಹಾಗಾದರೆ ಯಾರು ಪೂರ್ಣವಾದ ಜ್ಞಾನ ಉಳ್ಳವರೋ ಅವರನ್ನು ದಶಪ್ರಮತಿ, ಪೂರ್ಣಪ್ರಜ್ಞರು ಎಂಬುದಾಗಿ ಕರೀತಾರೆ ಎಂಬುದಾಗಿ ವೇದವೇ ಉಲ್ಲೇಖ ಮಾಡಿದೆ. ಹೀಗೆ ವೇದದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ಪೂರ್ಣಪ್ರಜ್ಞ ಎಂಬತಕ್ಕಂತಹ ಹೆಸರನ್ನು ಆ ಅಚ್ಯುತ ಪ್ರಜ್ಞರು ವಾಸುದೇವಾಚಾರ್ಯರಿಗೆ ಇಟ್ಟಿದ್ದಾರೆ. ಹೀಗೆ ವಾಸುದೇವಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಪೂರ್ಣಪ್ರಜ್ಞಾಚಾರ್ಯರು ಎಂಬುದಾಗಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ, ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ವೇದೋಕ್ತವಾದಂತಹ ನಾಮ ಅದು ಆ ಅಚ್ಯುತ ಪ್ರಜ್ಞರ ಬಾಯಿಯಿಂದ ಬಂದಿದೆ ಅಂತ. ಅರ್ಥಾತ್ ವೇದಾಭಿಮಾನಿ ದೇವತೆಗಳು ಇವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ವೇದಾಭಿಮಾನಿಯಾದ ಲಕ್ಷ್ಮೀದೇವಿ, ಸಾಕ್ಷಾತ್ ಲಕ್ಷ್ಮೀದೇವಿ, ಅವಳ ಬಾಯಿಯಿಂದ ಬಂದಿರತಕ್ಕಂಥದ್ದು ಪೂರ್ಣಪ್ರಜ್ಞಾ ಎಂಬತಕ್ಕಂತಹ ನಾಮ ಎಂಬತಕ್ಕಂಥದ್ದು. ಮುಂದೆ ಇವರು ಎಲ್ಲ ವೇದಗಳನ್ನು ಸರಿಯಾದ ರೀತಿಯಲ್ಲಿ ಪರಮಾತ್ಮ ಪರವಾಗಿ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರತಕ್ಕಂತಹ ಆ ಅನುಗ್ರಹ ಎಂಬತಕ್ಕಂಥದ್ದು ಲಕ್ಷ್ಮೀದೇವಿ ಮೂಲಕ ಅವರಿಗೆ ಪ್ರಾಪ್ತವಾಗಿದೆ ಎಂಬುದಾಗಿ ವೇದ ಉಕ್ತವಾದ ಪೂರ್ಣಪ್ರಜ್ಞಾ ಎಂಬತಕ್ಕಂತಹ ಹೆಸರು ಅವರಿಗೆ ಪ್ರಾಪ್ತವಾಯಿತು ಎಂಬುದಾಗಿ ಉಲ್ಲೇಖ ಮಾಡಿದ್ದಾರೆ.